ಅಕ್ರಮ ವಲಸೆಯಾರೋಪದಲ್ಲಿ ಗಡೀಪಾರು ಮಾಡಿರುವ ತುಂಬು ಗರ್ಭಿಣಿ ಸುನಾಲಿ ಖಾತೂನ್ರ ಕುಟುಂಬವನ್ನು ವಾಪಸ್ಸು ಕರೆತರುವಂತೆ ಸುಪ್ರೀಂ ಕೋರ್ಟ್ ಒಕ್ಕೂಟ ಸರ್ಕಾರಕ್ಕೆ ತಾಕೀತು ಮಾಡಿತು. ನುಸುಳುಕೋರರ ವಿರುದ್ಧ ಕಾನೂನು ಪ್ರಕಾರ ಸರ್ಕಾರವು ಕಠಿಣ ಕ್ರಮವನ್ನು ತೆಗೆದುಕೊಳ್ಳಬಹುದು. ಆದರೆ ಯಾವುದೇ ವಿಚಾರಣೆಯಿಲ್ಲದೆ ಅಕ್ರಮ ವಲಸಿಗರು ಎಂದು ಆರೋಪ ಮಾಡಿ ಗಡೀಪಾರು ಮಾಡಿರುವುದು ಕ್ರಮ ಎನಿಸುವುದಿಲ್ಲ. ತುಂಬು ಗರ್ಭಿಣಿ ಸುನಾಲಿ ಖಾತೂನ್, ಗಂಡ ದಾನಿಶ್ ಶೇಖ್, ಅಪ್ರಾಪ್ತ ಮಗ ಸಬೀರ್ ಸೇರಿದಂತೆ 6 ಮಂದಿಯ ಕುಟುಂಬವನ್ನು ಬಾಂಗ್ಲಾದೇಶಕ್ಕೆ ಗಡೀಪಾರು ಮಾಡಲಾಗಿದೆ. ಅವರನ್ನು ಭಾರತಕ್ಕೆ ವಾಪಸ್ಸು ಕರೆತಂದು ಕಾನೂನು ಪ್ರಕಾರ ವಿಚಾರಣೆಯನ್ನ ನಡೆಸಿ ಎಂದು ಕೇಂದ್ರ ಸರ್ಕಾರಕ್ಕೆ ಸರ್ವೋಚ್ಚ ನ್ಯಾಯಾಲಯವು ಕಟ್ಟಳೆ ಇಟ್ಟಿತು. ಸಿಜಿಐ ಸೂರ್ಯಕಾಂತ್ ಮತ್ತು ಜಸ್ಟಿಸ್ ಜೈಮೋಲಾ ಬಗ್ಜಿ ಅವರಿದ್ದ ಕುಟುಂಬದೆದುರು ಈ ಪ್ರಕರಣವು ಬಂದಿದ್ದು ನ್ಯಾಯಪೀಠವು ಈ ಆದೇಶವನ್ನು ನೀಡಿದೆ. ಸಂತ್ರಸ್ತೆಯ ಕುಟುಂಬದ ಪರ ಹಿರಿಯ ವಕೀಲರುಗಳಾದ ಸಂಜಯ್ ಹೆಗ್ಡೆ, ಕಪಿಲ್ ಸಿಬಲ್ ಮತ್ತು ಶಂಕರ ನಾರಾಯಣನ್ ಅವರುಗಳು ವಾದಿಸಿದರು. ಕೋಲ್ಕತ್ತಾ ಹೈಕೋರ್ಟ್ ವಾಪಸ್ಸು ಕರೆತರಲು ಕಟ್ಟಳೆ ಇಟ್ಟಿತು. ಅದರ ವಿರುದ್ಧ ಕೇಂದ್ರವು ಸುಪ್ರೀಂ ಕೋರ್ಟ್ನ ಮೆಟ್ಟಿಲೇರಿತ್ತು. ಸರ್ವೋಚ್ಚ ನ್ಯಾಯಾಲಯವು ಕೋಲ್ಕತ್ತಾ ಹೈಕೋರ್ಟ್ ತೀರ್ಪನ್ನು ಎತ್ತಿ ಹಿಡಿಯಿತು. ಮೊದಲು ಅವರಿಗೆ ಪೌರತ್ವ ಸಾಬೀತುಪಡಿಸಲು ಅವಕಾಶ ಕೊಡಿ ಎಂದು ಕೋರ್ಟ್ ಹೇಳಿತು. ಬ್ಯೂರೋ ರಿಪೋರ್ಟ್, V4 ನ್ಯೂಸ್, ದಿಲ್ಲಿ.